ಬೆಂಗಳೂರಿನಲ್ಲಿ 3ನೇ ಹಂತದ ನಮ್ಮ ಮೆಟ್ರೋ ಕಾಮಗಾರಿಗೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಆರೆಂಜ್ ಲೈನ್ ಮೆಟ್ರೋ ಕಾಮಗಾರಿಗೆ ಈಗಾಗಲೇ ಪ್ರಾಜೆಕ್ಟ್ಗೆ ಸ್ಥಳವನ್ನು ಅಧಿಕಾರಿಗಳು ಗುರುತಿಸಿದ್ದಾರೆ. ಈ ಸಂಬಂಧ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ನಿಗಮದಿಂದ ಜೆಪಿ ನಗರದ ನಾಗಾರ್ಜುನ ಅಪಾರ್ಟ್ಮೆಂಟ್ಗೆ ನೋಟಿಸ್ ನೀಡಿದ್ದಾರೆ. ಆದರೆ ಯಾವುದೇ ಸುಳಿವು ನೀಡದೆ ಅಪಾರ್ಟ್ಮೆಂಟ್ ಸ್ಥಳ ಗುರುತು ಮಾಡಿದ್ದು ಅಪಾರ್ಟ್ಮೆಂಟ್ ನಿವಾಸಿಗಳು ಆತಂಕದಲ್ಲಿದ್ದಾರೆ. ಅಪಾರ್ಟ್ಮೆಂಟ್ನಲ್ಲಿ ಸುಮಾರು 150 ಮನೆಗಳಿದ್ದು ಬಹುತೇಕ ಹಿರಿಯ ನಾಗರಿಕರೇ ಇದ್ದಾರೆ. ಹೀಗಾಗಿ ನಮ್ಮ ಕತೆ ಮುಂದೇನು ಅಂತ ನಿವಾಸಿಗಳು ಆತಂಕಕ್ಕೊಳಗಾಗಿದ್ದಾರೆ. ಬನಶಂಕರಿ ಜೆಪಿ ನಗರ ಮೆಟ್ರೋ ಸ್ಟೇಷನ್ ಹತ್ತಿರದಲ್ಲೇ ಇದೆ. ಆದರೂ ಮತ್ತೊಂದು ಮೆಟ್ರೋ ನಿಲ್ದಾಣ ಯಾಕೆ ಅಂತ ಅಪಾರ್ಟ್ಮೆಂಟ್ ನಿವಾಸಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಿನ ಬಿಎಡ್ ಕಾಲೇಜುಗಳಲ್ಲಿ ಅಕ್ರಮದ ಬಗ್ಗೆ ಬೆಂಗಳೂರು ಜ್ಞಾನಭಾರತಿ ವಿವಿ ಕೊನೆಗೂ ಎಚ್ಚೆತ್ತುಕೊಂಡಿದೆ. ಬಿಎಡ್ ಕಾಲೇಜುಗಳ ಅಕ್ರಮದ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರಂತರ ವರದಿ ಪ್ರಸಾರ ಮಾಡಿತು. ವರದಿ ಬಳಿಕ ಕಾಲೇಜುಗಳ ಮೇಲೆ ಬೆಂಗಳೂರು ವಿವಿ ಕ್ರಮಕ್ಕೆ ಮುಂದಾಗಿದೆ. ಈ ಬಗ್ಗೆ 30 ಬಿಎಡ್ ಕಾಲೇಜುಗಳ ಜೊತೆ ವಿವಿ ಕುಲಪತಿ ಜೈಕರ್ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಬಿಎಡ್ ಕಾಲೇಜುಗಳ ನಿರ್ವಹಣೆ, ವಿದ್ಯಾರ್ಥಿಗಳ ಹಾಜರಾತಿ, ಅಂಕಪಟ್ಟಿ ವಿತರಣೆ ಸೇರಿದಂತೆ ಹಲವು ವಿಷಯಗಳ ಚರ್ಚೆ ನಡೆಸಿದ್ದಾರೆ. ಹಾಗೂ ಸುವರ್ಣ ನ್ಯೂಸ್ನಲ್ಲಿ ಪ್ರಸಾರವಾದ ಹಾಜರಾತಿ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಸಭೆ ಬಳಿಕ ಮಾತನಾಡಿದ ವಿವಿ ಕುಲಪತಿ ಡಾಕ್ಟರ್ ಜೈಕರ್, ಕಳ್ಳದಾರಿಯಲ್ಲಿ ಅಕ್ರಮ ಎಸಗುವ ಕಾಲೇಜುಗಳ ಮೇಲೆ ಕ್ರಮ ಆಗಲಿದೆ. ಈ ರೀತಿ ಪ್ರಕರಣ ಮರುಕಳಿಸಿದ್ರೆ ಕಾಲೇಜು ಮಾನ್ಯತೆ ರದ್ದು ಮಾಡ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.